ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರ್ ಆಗಿದ್ದೀನಿ. ಸೊ ಬೆಳಗ್ಗೆ ಹೀಗೆ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗಿದೆ. ಆಫ್ಟರ್ ಲಾಂಗ್ ಟೈಮ್ ಅಮ್ಮನ ಕಡೆ ಫ್ಯಾಮಿಲಿ ಫಂಕ್ಷನಿಗೆ ಅಟೆಂಡ್ ಮಾಡಿ ಎಲ್ಲರೂ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಸೊ ಈ ವ್ಲಾಗಲ್ಲಿ ಎಲ್ಲದೂ ಇದೆ, ಮಿಸ್ ಮಾಡ್ದಲ್ಲೇ ಫುಲ್ ವ್ಲಾಗ್ ನೋಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನು ಇವತ್ತು ನಿಮಗೊಂದು ಬ್ಯೂಟಿಫುಲ್ ಹೇರ್ ಕೇರ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ನಮ್ಮ ಒಂದು ಇಂಡಿಯನ್ ಹೇರ್ಸ್ಗೆ ಐ ಪರ್ಫಾರ್ಮಿಂಗ್ ಹೇರ್ ಕೇರ್ ಅಂತ ಹೇಳ್ಬೋದು. ಅದು ಬೇರೆ ಯಾವುದು ಅಲ್ಲ, ಅರಟಾ ಪ್ರಾಡಕ್ಟ್ಸ್. ಇದ್ರ ಟ್ಯಾಗ್ ಲೈನ್ ಬಂದೆ ಬ್ಯೂಟಿಫುಲ್ ಹೇರ್ ಮೇಡ್ ಈಸಿ ಅಂತ. ಫಸ್ಟ್ ಯಾವ್ದ್ಯಾವ್ದು ಪ್ರಾಡಕ್ಟ್ ಇದೆ ಅಂತ ನಿಮಗೆಲ್ಲ ನಾನು ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಾನು ನಿಮಗೆ 4 ಬ್ಯೂಟಿಫುಲ್ ಅರಟಾ ಪ್ರಾಡಕ್ಟ್ಸ್ ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಲೈವ್ ಆಗಿ ನಾನು ಯೂಸ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಈ ಪ್ರೊಸೀಜರ್ನ ನೀವು ತಲೆ ಸ್ನಾನ ಮಾಡೋ ಹಿಂದಿನ ದಿನ ರಾತ್ರಿ ಮಾಡಬೇಕು. ಸೊ ಫ್ರೆಂಡ್ಸ್, ಫಸ್ಟ್ ಪ್ರಾಡಕ್ಟ್ ಡರ್ಮಾ ರೋಲರ್. ಇದು 0.5 mm ಟೈಟಾನಿಯಂ ಮೈಕ್ರೋ ನೆಡಲ್ಸ್ ಇದೆ ಆ್ಯಂಡ್ ಇದರಲ್ಲಿ ಆಂಟಿ ಸ್ಲಿಪ್ ಗ್ರಿಪ್ ಇದೆ. ಇದು ನಮ್ಮ ಕೊಲಾಜಿನ್ ಪ್ರೊಡಕ್ಷನ್ನ ಬೂಸ್ಟ್ ಮಾಡೋಕ್ಕೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದಂದರೆ, ಫಸ್ಟ್ ನಾವು ಹಾಟ್ ವಾಟರಲ್ಲಿ ಇದನ್ನು ವಾಶ್ ಮಾಡಿಕೊಂಡು ನೆಕ್ಸ್ಟ್ ನಮಗೆ ಸ್ಕ್ಯಾಲ್ಪಲ್ಲಿ ಯಾವ ಏರಿಯಾದಲ್ಲಿ ಸ್ವಲ್ಪ ಹೇರ್ ಲಾಸ್ ಆಗಿದೆ ಅಂತ ಇದೆ ಆ ಪ್ಲೇಸಲ್ಲಿ ನಾವು ಸ್ವಲ್ಪ ಜೆಂಟ್ಲಿ ಮಸಾಜ್ ಮಾಡಬೇಕು. ಪ್ಯಾಚಸ್ ಇರೋ ಏರಿಯಾದಲ್ಲಿ ಹೀಗೆ 3-4 ಟೈಮ್ಸ್ ರೋಲ್ ಮಾಡಬೇಕು ಆ್ಯಂಡ್ ನೆಡಲ್ಸ್ ಇರೋದ್ರಿಂದ ಜೆಂಟ್ಲಿ ರೋಲ್ ಮಾಡಬೇಕು. ಆ್ಯಂಡ್ ವೀಕಲ್ಲಿ 2 to 3 ಟೈಮ್ಸ್ ಈ ರೋಲರ್ನ ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ನ ನೋಡ್ಬೋದು. ಆ್ಯಂಡ್ ಸೆಕೆಂಡ್ ಸ್ಟೆಪ್, ಅರಟಾ ಇಂಟೆನ್ಸಿವ್ ಹೇರ್ ಗ್ರೋತ್ ಸಿರಮ್ನ ಅಪ್ಲೈ ಮಾಡೋದು. ಈ ಸಿರಮಲ್ಲಿ 3% ರೆಡೆನ್ಸಿಲ್ ಇದೆ ಆ್ಯಂಡ್ 3% ಪ್ರೊಕ್ಯಾಪಿಲ್ ಇದೆ ಆ್ಯಂಡ್ 5% ಕೋಪಿಎಕ್ಸಿಲ್ ಇದೆ. ಆ್ಯಂಡ್ ಈ ಸಿರಮ್ ನಮ್ಮ ಹೇರ್ ಗ್ರೋತ್ಗೆ ಬೂಸ್ಟ್ ಮಾಡುತ್ತೆ ಆ್ಯಂಡ್ ನಮ್ಮ ಹೇರ್ ತಿಕ್ಕರ್ ಆಗಿ ಮಾಡುತ್ತೆ. ಸೊ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಆ್ಯಂಡ್ ಅಲರ್ಜಿಸ್ ಇರಲ್ಲ. ಆ್ಯಂಡ್ ಇದನ್ನ ನಾವು ಡಿಸ್ಕಂಟಿನ್ಯೂ ಮಾಡಿದ್ರು ನಮಗೆ ಯಾವುದೇ ತರ ಏರ್ ಫಾಲ್ ಆಗಲ್ಲ. ತುಂಬಾ ಲೈಟ್ ವೇಟ್ ಅಂಡ್ ನಾನ್ ಗ್ರೀಸಿ ಫಾರ್ಮುಲಾ. ಸೊ ಫ್ರೆಂಡ್ಸ್, ಈ ಒಂದು ಇಂಟೆನ್ಸಿವ್ ಹೇರ್ ಗ್ರೋತ್ ಸಿರಮ್ ಯೂಸ್ ಮಾಡೋದ್ರಿಂದ ನಮಗೆ 30 ಡೇಸ್ ಅಷ್ಟರಲ್ಲಿ ಬೇಬಿ ಹೇರ್ ನ ನೋಡಬಹುದು ಅಂಡ್ 90 ಡೇಸ್ ಅಷ್ಟರಲ್ಲಿ ನಮ್ಮ ಹೇರ್ ಥಿಕ್ ಅಂಡ್ ಸ್ಟ್ರಾಂಗ್ ಆಗುತ್ತೆ. ಸೊ ನೈಟ್ ಇಷ್ಟು ಹೇರ್ ಕೇರ್ ಮಾಡಿ ನಾವು ಗುಡ್ ಸ್ಲೀಪ್ ಮಾಡಬಹುದು. ಆ್ಯಂಡ್ ಥರ್ಡ್ ಪ್ರಾಡಕ್ಟ್ ಸೂಪರ್ ಶಾಂಪೂ. ಸೊ ನೆಕ್ಸ್ಟ್ ಡೇ ನಾವು ಸ್ನಾನ ಮಾಡುವಾಗ ಈ ಒಂದು ಸೂಪರ್ ಶಾಂಪೂನ ಯೂಸ್ ಮಾಡಬೇಕು. ಆ್ಯಂಡ್ ಈ ಶಾಂಪೂ ಅಲ್ಲಿ ಆನಿಯನ್ ಆಯಿಲ್, ಆಪಲ್ ಸೈಡರ್ ವಿನೆಗರ್ ಆ್ಯಂಡ್ ಆರ್ಗನ್ ಆಯಿಲ್ ಇದೆ. ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆಗಿ ಇದರಲ್ಲಿ ಬಯೋಟಿನ್ ಇದೆ, ಪ್ರೋಟೀನ್ ಇದೆ, ವಿಟಮಿನ್ ಎ ಇದೆ ಆ್ಯಂಡ್ ವಿಟಮಿನ್ B12, ವಿಟಮಿನ್ ಸಿ, ಡಿ ಆ್ಯಂಡ್ ಇ ಇದೆ. ಆ್ಯಂಡ್ 100% ವೇಗನ್ ಆ್ಯಂಡ್ ಕಲರ್ ಸೇಫ್ ಶಾಂಪೂ. ಆ್ಯಂಡ್ ಶಾಂಪೂ ಮತ್ತು ಸಿರಮ್ನ ನಾವು ಎವ್ರಿ ಡೇ ಯೂಸ್ ಮಾಡ್ಬೋದು. ಫೋರ್ತ್ ಪ್ರಾಡಕ್ಟ್ ಸ್ಕ್ಯಾಲ್ಪ್ ಮಸಾಜರ್. ಸೊ ಈ ಮಸಾಜರ್ನ ನಾವು ಶಾಂಪೂ ಅಪ್ಲೈ ಮಾಡಿದಾಗ ಜೆಂಟ್ಲಿ ಆಗಿ ಸ್ಕ್ಯಾಲ್ಪ್ನ ಮಸಾಜ್ ಮಾಡಬೇಕು. ಸೊ ಹೀಗೆ ಮಸಾಜ್ ಮಾಡೋದ್ರಿಂದ ನಮ್ಮ ಡೆಡ್ ಸ್ಕಿನ್ ಏನಿರುತ್ತೆ ಅದು ಎಕ್ಸ್ಫೋಲಿಯೇಟ್ ಆಗುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ. ಜಸ್ಟ್ 1 ವಾಶ್ ಅಲ್ಲಿ ನಮಗೆ 35.5% ಶೈನರ್ ಆ್ಯಂಡ್ 54.4% ಸ್ಮೂತರ್ ಆ್ಯಂಡ್ 14.5% ಸ್ಟ್ರಾಂಗರ್ ಆಗಿ ನಾವು ಹೇರ್ನ ನೋಡಬಹುದು. ಸೊ ಹೇರ್ ಲಾಸ್ಗೆ, ಹೇರ್ ರೀಗ್ರೋತ್ಗೆ ಅಂಡ್ ಹೇರ್ ತಿಕ್ಕರ್ಗೆ ಈ ಒಂದು ಕೋಂಬೋ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಅಂಡ್ ಫ್ರೆಂಡ್ಸ್, ಈ ಅರಟಾ ಪ್ರಾಡಕ್ಟ್ಸ್ ಎಲ್ಲದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂಡ್ ನಾನ್ ಟಾಕ್ಸಿಕ್. ಸೊ ಮಿಸ್ ಮಾಡ್ದಲೆ ಈ ಒಂದು ಬ್ಯೂಟಿಫುಲ್ ಕೋಂಬೋ ಇಂಟೆನ್ಸಿವ್ ಹೇರ್ ಗ್ರೋತ್ ಸಿರಮ್ ಅಂಡ್ ಸೂಪರ್ ಶಾಂಪೂನ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡಿ. ಡಿಫ್ರೆನ್ಸ್ ನೀವೇ ನೋಡಿ. ಅಂಡ್ ಈ ಕೋಂಬೋಗೆ 1048 ರೂಪೀಸ್ ವರ್ತಿರುವಂತಹ ಡರ್ಮಾ ರೋಲರ್ ಅಂಡ್ ಸ್ಕ್ಯಾಲ್ಪ್ ಮಸಾಜರ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಜೊತೆಗೆ ನನ್ನ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿ ನೀವು 250 ರೂಪೀಸ್ ಡಿಸ್ಕೌಂಟ್ ಪಡಿಬಹುದು. ನಾನು ನಮ್ಮ ದೊಡ್ಡಕ್ಕ, ನನಗೆ ವಯಸ್ಸಲ್ಲಿ ದೊಡ್ಡಕ್ಕ, ಬಟ್ ನಾನು ಅಕ್ಕ, ಅವಳು ತಂಗಿ, ಹೆಂಗಾಗಿದೆ 2 ಮಕ್ಕಳು, ತಾಯಿ ಅನ್ಸೋದೇ ಇಲ್ಲ. ಸೊ ಇವಾಗ ನಮ್ಮ ಅಮ್ಮನ ಅಣ್ಣನ ಮಗಳು, ಅಮ್ಮನ ಕಡೆ ಫಂಕ್ಷನಿಗೆ ಹೋಗ್ತಾ ಇರೋದು. ಸೀಮಂತ ಇದೆ ಅಕ್ಕದು. ಸೊ ತೀರ್ಥಹಳ್ಳಿಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಮದುವೆ ಆದಮೇಲೆ ಅಮ್ಮನ ಕಡೆ ಫಸ್ಟ್ ಹೋಗ್ತಾ ಇರೋದು. ಇದು ಮ್ಯಾಚ್ ಆಗಲ್ಲ. ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ? ಆಯುಷಿ, ಎಲ್ಲಿಗೆ ಹೋಗ್ತಿದ್ದೀವಿ? ಗೊತ್ತಿಲ್ಲ. ನೆಂಟ್ರು ಮನೆಗೆ ಫಂಕ್ಷನ್ಗೆ. ಎಲ್ಲಿಗೆ ಹೋಗ್ತಿದ್ದೇವೆ ಪುಟಾಣಿ? ಫಂಕ್ಷನ್ಗೆ. ಆಕ್ಚುಲಿ ನಾನು ಆರುಷಿನ್ ತೋರಿಸಿದ್ದೆ ನಿಮಗೆ. ಯಾವಾಗ ಹೇಳೋಮ್ಮ, ಅದೇ ಆಂಟಿ ಮನೆ ದೇವಸ್ಥಾನ ಹಬ್ಬ ಇದ್ದಾಗ ನಾನು ಪುಟಾಣಿ ಇದ್ಲು. ಅವಾಗ ಒಂದು 9 months ಏನೋ, 6 months 9 months ಅವಾಗ ತೋರಿಸಿದ್ದೆ. ನೋಡಿ ಎಷ್ಟು ದೊಡ್ಡೋಳಾಗಿದ್ದಾಳೆ ಇವಾಗ. ಹಾಯ್ ಮಾಡು. ಸರಿ,
ಅಕ್ಕ ಮಾಡಿದ್ರೆ ಮಾಡೋದವಳು. ಆಯುಷ್ ನೀನ್ ಮಾಡು. ಅವ್ರ ಅಕ್ಕ ಏನ್ ಮಾಡ್ತಾಳ ಅದನ್ನ ಇವಳು ರಿಪೀಟ್ ಮಾಡೋದು. ನೀನು ಅದೇ ತರ ಡ್ರೆಸ್ ಹಾಕ್ಬೇಕಿತ್ತು. ಏನು ನೀನ ಚಡ್ಡಿ ಹಾಕಿಲ್ಲ. ಹೌದಾ, ನೀನ್ ಯಾಕೆ ಹಾಕಿಲ್ಲ? ಪುಟಾಣಿ ಪುಟಾಣಿ ಬಟಾಣಿ. ನೀನ್ ಪುಟಾಣಿ ಇವಳು ಬಟಾಣಿ. ಎಕ್ಕಿ ಹೂವು, ಸಂಪಿಗೆ ವಿವಿಧ ಬಗೆಯ ಹೂಗಳು ಇವೆ ಸರ್ ಅಂತ ಹೇಳ್ಬಿಟ್ಟು ಯಾರಿದ್ರು ಮಾತಾಡ್ತಾರೆ ನನಗೆ ಹಿರೇಕರ ಸಂದೇಶವನ್ನು ಕಳಿಸ್ಯಾರ. ನಿಮಗೊಂದು ಧನ್ಯವಾದ. ಇನ್ನು ಹಂಪಣ ನ್ಯಾಮತಿ ಹಿತ್ತಲ ಗಿಡದ ಹೂ ಮುಡಿಯುವುದಕ್ಕೆ ದೇವರ ಪೂಜೆಗೆ ಅಗತ್ಯ ಆದರೆ ಈ ತರ ಅದರ ಶರಣರ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಪುಷ್ಪ ಶಂಕರಘಟ್ಟ ಫ್ರೆಂಡ್ಸ್, ಈಗ ಮಧ್ಯದಲ್ಲಿ ಬ್ರೇಕ್ ತಗೊಂಡು ಸ್ವಲ್ಪ ಹೊಟ್ಟೆಗೆ ಏನೋ ಹಾಕೊಂಡು ಹೋಗ್ತಾ ಇದೀವಿ. ಎಣ್ಣೆ ಶಾಂತಂ ಪಾಪ ಏನೇನೋ ಹೇಳ್ತಾಳೆ ನಮ್ಮ ಅಕ್ಕ. ಸೊ ಬನ್ನಿ ನಮ್ಮ ಅಕ್ಕ ಬಾವನ್ನ ಮಾತಾಡ್ಸೋಣ. ಆ್ಯಕ್ಚುಲಿ ಇವ್ರು ತುಂಬ ವಿಡಿಯೋದಲ್ಲಿ ನಾನು ಜಾಸ್ತಿ ಇವ್ರನ್ನ ತೋರಿಸೇ ಇಲ್ಲ, ಯಾಕಂದರೆ ಸಿಕ್ಕೂ ಇಲ್ಲ, ಸಿಗೋ ಟೈಮಲ್ಲಿ ನಾನು ವಿಡಿಯೋ ಮಾಡೂ ಇಲ್ಲ. ಆಮೇಲೆ ಇನ್ನು ಮದುವೆ ಟೈಮಲ್ಲಂತೂ ಮೊಬೈಲ್ ನನ್ನ ಕೈಯಲ್ಲಿ ಇಲ್ದೇ ಇರೋ ಕಾರಣ ತುಂಬ ನನ್ನ ಚಿಕ್ಕಮ್ಮ, ದೊಡ್ಡಮ್ಮ, ಈ ನಮ್ಮ ಅಕ್ಕ ಬಾವ ಇವ್ರು ಯಾರ್ದು ವಿಡಿಯೋದಲ್ಲಿ ಬಂದೇ ಇಲ್ಲ. ಸೊ ಹಾಗಾಗಿ ಪರಿಚಯ ಮಾಡ್ತೀನಿ. ಇವರು ಬೇರೆ ಯಾರೂ ಅಲ್ಲ, ನಮ್ಮ ಅಮ್ಮನ ಅಕ್ಕ, ಅಂದರೆ ನಮ್ಮ ದೊಡ್ಡಮ್ಮನ ಮಗಳು, ನನ್ನ ಒಂದು ಏಕ ಅಕ್ಕ. ಸೊ ಇವತ್ತು ಅದೇ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ಸ್ವಲ್ಪ ಮಾತಾಡ್ಸೋಣ ಅವ್ರನ್ನ. ಬನ್ನಿ. ರಮ್ಯಾ ಅಲ್ಲಿ ಅದು ಅವ್ರಮ್ಮ ಅವ್ರ ಅಕ್ಕ ಏನು ಮಾಡ್ತಾರೆ ಹಂಗೇನೆ ಮಾಡೋದು. ಪಾಪು ಹೆಸರು ಆರುಷಿ ಅಂತ ಅಂದ್ಬಿಟ್ಟು, ಇವಳು ದೊಡ್ಡವಳ ಹೆಸರು ಆಯುಷಿ ಅಂತ. ನಮ್ಮ ಭಾವ ಅಶ್ವಥ್ ಭಾವ. ಹಾಯ್ ಭಾವ. ಸ್ಟೇರಿಂಗ್ ಬಿಡಬೇಡಿ ಮತ್ತೆ. ಸೊ ಇವಾಗ ಅದೇ ತೀರ್ಥಹಳ್ಳಿ ಹೋಗ್ತಿದ್ದೀವಿ. ಏನು ಕೇಳೋಣ ಅಂತಂದರೆ, ಅವ ಫಸ್ಟು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ರು, ಆಮೇಲೆ ಮನೆಗೆ ಬಂದವರು ಇಲ್ಲೇ ಸೆಟ್ಲ್ ಆಗಿಬಿಟ್ರು. ಆಮೇಲೆ ಎಲ್ಲ ನಮ್ಮ ಅಕ್ಕ ಸಿಕ್ಕಿದ್ದು, ಮದುವೆ ಆಗಿದ್ದು, ಮಕ್ಕಳಾಗಿದ್ದು ಎಲ್ಲ. ಸೊ ನೀವು ಎಲ್ಲರೂ ಇವಾಗಿನ ಕಾಲದಲ್ಲಿ ಹಳ್ಳಿಯವರೆಲ್ಲ ಸಿಟಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾರೆ. ಸೊ ನೀವ್ ಯಾಕೆ ಇಲ್ಲೇ ಉಳ್ಕೊಂಡ್ರಿ ಬಾವ, ಕೇಳ್ಬೋದಾ? ಯಾಕೆ ಅಂದ್ರೆ ಒಂದೇ ಒಂದು, ನಾವು ಅಲ್ಲಿ ಏನೇ ದುಡಿದ್ರು ಓನರಿಗೆ ಕಾರ್ ಕೊಡಿಸ್ತೀವಿ, ನಾವು ತಗೊಳಲ್ಲ. ಇಲ್ಲಿ ನಾವು ದುಡಿದ್ರೆ ನಾವು ಕಾರ್ ತಗೊಳ್ಬೋದು ಅಂತ ಇಲ್ಲಿ ಹಳ್ಳಿಗೆ ಬಂದೆ. ಒಂದ್ 4 ಜನ ಕೆಲಸ ಕೊಡ್ಬೋದು, ನಾವು ಕೆಲಸ ಮಾಡ್ಬೋದು, ನೆಮ್ಮದಿಯಾಗಿರ್ಬೋದು. ಎನಿ ಟೈಮ್ ಹೇಳ್ಬೇಕಂದ್ರೆ ನಮ್ಗೆ ಬೇಕಂದಾಗ ಫ್ರೀ ಆಗ್ಬೋದು. ತುಂಬಾ ಕಷ್ಟ ಇರತ್ತೆ, ಆದ್ರೆ ತುಂಬಾ ಟಾರ್ಚರ್ ಇರಲ್ಲ. ಹಂಗಾಗಿ ಇದನ್ನ ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡೆ. ಹೌದು. ಇನ್ನೊಂದು ಹೇಳ್ಬೇಕು, ಬೆಳೆ ಇವರು ಬರೀ ಒಂದಲ್ಲ, ಬಾಳೆ, ಅಡಿಕೆ, ಹತ್ತಿ, ಆಮೇಲೆ ಕೆಲವೊಂದು ತರಕಾರಿ, ಜೋಳ ಎಲ್ಲದನ್ನು ಕೃಷಿ ಮಾಡ್ತಾರೆ ಇವರು. ಸೊ ಒಂಥರ ಇನ್ಸ್ಪೈರ್ ಅಂತಾನೂ ಹೇಳ್ಬೋದು ತುಂಬ ಜನ ಯೂತ್ಸ್ಗಳಿಗೆ. ತುಂಬ ಜನ ಹಳ್ಳಿ ಬಿಟ್ಟು ಹೋಗ್ತಾರಲ್ಲ ಸಿಟಿ ಕಡೆಗೆ, ಏನು ಮಾಡ್ದಲೇ ಅದನ್ನೆಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ಟು ಇಲ್ಲ ಮಾರ್ಬಿಟ್ಟು ಹೋಗ್ತಾರೆ. ಸೊ ಅಂಥವ್ರಿಗೆಲ್ಲ ನಮ್ಮ ಭಾವ ಸ್ವಲ್ಪ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಆಮೇಲೆ ಕಾರ್ ಬಗ್ಗೆ ಹೇಳೋದಿದ್ರೆ, ಇದು ನೆಕ್ಸಾನ್ EV ಕಾರ್. ಸೊ ತುಂಬ ಜನ ತಗೊಳ್ಳಲ್ಲ, ಹಳ್ಳಿ ಸೈಡ್ ಸ್ವಲ್ಪ ತಗೊಳ್ಳಲ್ಲ, ಇದು ಚಾರ್ಜಿಂಗ್ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಅಂತ. ಬಾವ, ನೀವ್ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಇದನ್ನ? ನನ್ಗೆ ಏನಂದ್ರೆ ನಾನೇ ಮೊದ್ಲು ಮಾಡ್ಬೇಕು ಅನ್ನೋದೊಂದು ಥಾಟು. ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಅಂದ್ರೆ ನಂದು ಎಲೆಕ್ಟ್ರಾನಿಕ್ ಫೀಲ್ಡ್ ಆದ್ರಿಂದ ನನ್ಗೇನು ಅದ್ರಲ್ಲಿ ನಂಬಿಕೆ ಇಲ್ಲ ಅನ್ನಂಗೇನಿಲ್ಲ. ಆದ್ರಿಂದ ನೋಡೋಣ, ಇದು ಚೆನ್ನಾಗಿರತ್ತೆ ಅಂತ ನೋಡ್ದೆ. ನಾನು ಅನ್ಕೊಂಡಂಗೆ ನನಗೆ ಬೆಸ್ಟ್. ಹಳ್ಳಿ ಕಡೆಗೂ ಇದು ಬೆಟರ್ ಆಗೇ ಇದೆ. ಫಾಸ್ಟ್ ಚಾರ್ಜಿಂಗ್ ಹತ್ತತ್ರ ಆದು ಅಂದ್ರೆ ಇದು ತುಂಬಾ ಬೆಟರೇ. ಹಾಗಾಗಿ ಖರ್ಚು ಎಲ್ಲ ಕಮ್ಮಿ ಬರತ್ತೆ. ಅಮೌಂಟ್ ಒಂದ್ಸತಿ ಜಾಸ್ತಿ ಕೊಡ್ಬೇಕಾಗತ್ತೆ, ಗಾಡಿ ಕಾಸ್ಟ್ಲಿ ಇರತ್ತೆ. ಹಂಗಾಗಿ ಬೆಟರೇ. ಬೇರೆ ಕಾರಿಗೆ ಹೋಲಿಸ್ಕೊಂಡ್ರೆ ಹಳ್ಳಿ ಕಡೆ ಪೆಟ್ರೋಲ್ ಹಾಕು, ಅದಾಕು ಇದಾಕು ಅನ್ನೋಕ್ಕಿಂತ ನನ್ಗೇನೋ ವರ್ತ್ ಅನ್ಸುತ್ತೆ. ಇದು 100% ಚಾರ್ಜ್ ಆದ್ರೆ ಎಷ್ಟು? ಅವರು ಇದು ಬಂದ್ಬಿಟ್ಟು 2 ಬರತ್ತೆ. ಒಂದು 400 ಕಿಲೋಮೀಟರ್, ಮತ್ತೊಂದು 300 ಕಿಲೋಮೀಟರ್ ಅಂತ. 300 ಕಿಲೋಮೀಟರ್ ಅಂದ್ರೆ ಅವ್ರು ಹೇಳೋ ಲೆಕ್ಕಾಚಾರಕ್ಕೆ ನಾವು ಹೊಡಿಯಕ್ ಆಗಲ್ಲ. 210 ಕಿಲೋಮೀಟರ್ ಹೊಡಿಬಹುದು. ಹಂಗಾಗಿ ಈ ಗಾಡಿ ಓಕೆ. ಆಮೇಲೆ 400 ಕಿಲೋಮೀಟರ್ ಇವಾಗ ಬಂದಿದೆ, ಅದು ಚೆನ್ನಾಗಿದೆ. ಪೆಟ್ರೋಲ್ ಒಂದು ತಗೊಂಡ್ರೆ ಆಗತ್ತೆ.
ನಮ್ಗೆಲ್ಲ ಬೆಟರ್ ಹಳ್ಳಿಯವರಿಗೆ, ಅಲ್ವಾ? ಯಾಕಂದ್ರೆ ಚಾರ್ಜ್ ಮಾಡ್ಬಿಟ್ಟು ಆರಾಮ್ಸೆ ಓಡಾಡ್ಬೋದು, ಫುಲ್ ನೈಟ್ ಫುಲ್ ಚಾರ್ಜ್ ಮಾಡಿದ್ರೆ ಮಾರ್ನಿಂಗ್ ನಾವು ತಗೊಂಡು ಹೋಗ್ಬೋದು. ತಗೊಂಡು ಹೋಗ್ಬೋದು. ಕಿಲೋಮೀಟರ್ ಅಷ್ಟೇನಾ? ಓ ಸೂಪರ್. ಫಿಶ್ ಹೆಂಗಿರುತ್ತೆ ಗೊತ್ತಾ? ಹೋಗಿದ್ವಲ್ಲ, ಹೋಗೋಣ ಬರ್ರಿ. ಎಷ್ಟೊತ್ತಾಗುತ್ತೆ? ಈಗ ಹೋಗಲ್ಲ, ಬರ್ಬೇಕಾದ್ರೆ ಲೇಟ್ ಆಗುತ್ತೇನಾ? ಆಯುಷಿ ಏನ್ ಓದ್ತಿರೋದು? ಏನ್ ಓದ್ತಿರೋದು ನೀನು? ಹೇಳು ಕರೆಕ್ಟ್. ಫಸ್ಟ್ ಸ್ಟ್ಯಾಂಡರ್ಡಾ? ಯಾವ ಸ್ಕೂಲು? ರಾಮ್ ಜ್ಯೋತಿ. ಹಾ ಇಲ್ಲ ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಐಎಂ ಪ್ರೈಮರಿ ಸ್ಕೂಲ್. ಹೌದಾ? ಎಷ್ಟು ಚೆನ್ನಾಗಿ ಸ್ಕೋರ್ ತೆಗಿತಿದ್ಯಾ? 10 ಔಟ್ ಆಫ್ ಎಷ್ಟು? 9. ಸುಬ್ಬಿ ಶುಬ್ಬಿ. ನಮ್ಮ ಮನೇಲಿ ಎಷ್ಟೊಂದು ಜನ ಶುಬ್ಬಿದಿರಾಗಿದ್ದಾರೆ. ಕಣ್ಣು ಎಳಿತಿದೆ. ಡೆಸ್ಟಿನೇಷನ್ ರೀಚ್ ಆಗಾಯ್ತು. ಆ್ಯಂಡ್ ಫ್ರೆಂಡ್ಸ್, ಮೇನ್ ಮ್ಯಾಟರೇ ಮರ್ತೆ. ಸೀಮಂತ ಇದ್ದಿದ್ದು ಅಮ್ಮನ ದೊಡ್ಡಮ್ಮನ ಮಗ ಪರಮೇಶ್ ಮಾವ ಅಂತ ಇದ್ದಾರೆ, ಅವ್ರ ಮಗಳು ಪೂಜಕ್ಕ. ಸೊ ಅವ್ರದ್ದು ಸೀಮಂತ ಇದ್ದಿದ್ದು. ಅವ್ರ ಹಸ್ಬೆಂಡು ಅಚ್ಚುತಣ್ಣ. ಅವರು ತೀರ್ಥಹಳ್ಳಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ವರ್ಕ್ ಮಾಡೋದ್ರಿಂದ ಅಕ್ಕನೂ ಅಡ್ವೊಕೇಟ್ ಆಗಿದ್ದಾರೆ, ಹಾಗಾಗಿ ಅವರಲ್ಲೇ ಸೆಟಲ್ಡ್. ಸೊ ಸೀಮಂತ ತೀರ್ಥಹಳ್ಳಿಲೇ ಇತ್ತು. ಲಕ್ಕಿಲಿ ನಾನು ಆಷಾಢಕ್ಕೆ ಅಂತ ಮನೆಗೆ ಬಂದಿರೋದ್ರಿಂದ ಇಲ್ಲಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಯ್ತು. ಇಲ್ಲ ಬೆಂಗಳೂರು ಬಂದಿದ್ದರೆ ಮತ್ತೆ ಒನ್ ಡೇಗೆ ಹೋಗಿ ಬರೋದು ಅನ್ನೋ ಥರ ಸ್ವಲ್ಪ ಕಷ್ಟ ಆಗ್ತಿರಲಿಲ್ಲ ಅನಿಸುತ್ತೆ ಮೇ ಬಿ. ಹಾಗಾಗಿ ಆಮೇಲೆ ಇನ್ನೊಂದು ಅದೇ ನಮ್ಮ ಚಿಕ್ಕಮ್ಮ, ಆಂಟಿ, ವಿಜಯ ಆಂಟಿ, ದೊಡ್ಡಮ್ಮ ಎಲ್ಲರೂ ಬರ್ತಾರೆ, ಎಲ್ಲರನ್ನೂ ಮೀಟ್ ಮಾಡ್ತೀನಿ ಅನ್ನೋದೊಂದು ತುಂಬ ಖುಷಿಯಾಗಿತ್ತು. ಯಾಕಂದರೆ ಮದುವೆ ಆಗಿ 5 ತಿಂಗಳು ಆಗ್ತಾ ಬಂತು, 5 ತಿಂಗಳು ಆಯಿತು. ಇಲ್ಲಿವರೆಗೂ ನಾನು ಅವ್ರು ಯಾರ ಮನೆಗೂ ಹೋಗಿಲ್ಲ, ಮೀಟ್ ಆಗಿಲ್ಲ, ಯಾವ ಫಂಕ್ಷನ್ನು ಅಟೆಂಡ್ ಮಾಡಿಲ್ಲ, ಎಲ್ಲೂ ಹೋಗಿಲ್ಲ. ಅಂದರೆ ನಮ್ಮದು ದರ್ಶನ್ ಮದುವೆ ಬಿಟ್ಟರೆ ಇನ್ನೆಲ್ಲೂ ಹೋಗಿರಲಿಲ್ವಲ್ಲ. ಹಾಗಾಗಿ ಅಮ್ಮನ ಕಡೆ ಫ್ಯಾಮಿಲಿ ಮೀಟ್ ಮಾಡೋದೊಂದು ಖುಷಿ ಇತ್ತು. ಹಾಗಾಗಿ ಜೋಶಲ್ಲಿ ಹೊರಟ್ವಿ. ಫಂಕ್ಷನ್ ಸ್ಟಾರ್ಟ್ ಆಗಿದ್ದು 12:30ಗೆ, ಬಟ್ ನಾವಲ್ಲಿ 11 ಅಷ್ಟರಲ್ಲೇ ರೀಚ್ ಆಗಿದ್ವಿ. ಹಾಗಾಗಿ ಅಲ್ಲೇ ತುಂಗಾ ಸೇತುವೆ ಇದೆಯಲ್ಲ, ತೀರ್ಥಹಳ್ಳಿಲಿ ಫೇಮಸ್ ಅಲ್ವಾ, ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಎಸ್, ತೀರ್ಥಹಳ್ಳಿ ತುಂಗಾ ನದಿಯ ನೀರು. ಸೌಂಡ್ ಬರ್ತಿದೆ ನೋಡಲ್ಲಿ. ಅಲ್ಲಿ ಮಂಟಪ ಇರೋದು, ಅಲ್ಲಿ ಮಂಟಪ ಇದೆಯಲ್ಲ, ಮಂಟಪ ಇದೆಯಲ್ಲ ಮನೆ, ಹಾ. ಅಲ್ಲೇ ಹಾಕೋದು ಬಂಡೆ. ಒಂದೇ ಸತಿ ಜೋರಾಗಿ ಮೇಲೆ ಬರುತ್ತೆ. ಹೋಗೋಣ ಜಾಸ್ತಿ, ಸಾಕು ಸಾಕಣೆ. ಇಲ್ಲ ಕಣೆ, ಮೇಲ್ ಮಳೆ ಆದ್ರೆ ಮೇಲೆ ಬರುತ್ತೆ. ಅಲ್ಲಿ ಹೊತ್ತಿಗೆ ಮೀನಲ್ಲ, ತಿಂತ ಮಳೆ ಬರ್ತಾ ಇದೆ ರೈಡಲ್ಲಿ, ಅದು ಕೂಡ ತೀರ್ಥಹಳ್ಳಿ ಸೇತುವೆ. ಹಾಯ್ ಮಾಡ್ಬೋದು. ಹಾಯ್ ಎಲ್ಲರೂ, ನಾನು ಇವತ್ತು ಬಂದಿದ್ದು ತೀರ್ಥಹಳ್ಳಿ ಸೇತುವೆ. ಎಲ್ಲ ತೀರ್ಥಹಳ್ಳಿ ಬಂದಿರ. ಆಫ್ ಮಾಡ್ತಾ ಇಲ್ಲ, ಚಳಿ ಚಳಿ ಮಳೆ ಬರ್ತಿದೆ. ಪ್ಲೀಸ್ ಹೋಗೋಣ. ಅಮ್ಮ ಯಾರು ಆಫ್ ಮಾಡೋದು ಫೋಟೋ ಹೊಡಿ. ಅಕ್ಕ ಯಾರು ಅಕ್ಕ ತೆಗಿದೆ ಬಂಡೆ ಮೇಲೆ ಕಾಣಿಸ್ತೈತೆ ಬಂಡೆ ಒಳಗೆ, ಅದೇ ಅಂತ. ಯಾವ್ದು ಅದು ದೊಡ್ಡದಾ? ಮಂಟಪ ಇದಲ್ಲ. ಮಳೆ ಬರ್ತಿದೆ. ಹಿಂದೆ ನಮ್ಮ ಭಾವ ನನಗೆ ಕಮೆಂಟ್ಸ್ ಮಾಡ್ತಿದ್ದಾರೆ, ಮೋಹಿನಿ ತರ ಕಾಣ್ತಿದ್ಯಾ ಅಂತ. ಹೆಂಗ್ ವೈಟ್ ಸಿ ಪರ್ಪಲ್ ಇದು ವೈಲೆಟ್ ಕಲರ್. ಕಲರಿಗೆ ಹೇಳಿದ್ ನಾನು. ಮಳೆ ಫುಲ್ ಮೋಡ ಆಗಿ ಸಂಜೆ 6 ಗಂಟೆ ತರ ಕಾಣಿಸ್ತಾ ಇದೆ ಇವಾಗ, ಅಲ್ವಾ? ನೋಡಿ ಇವಾಗ ಬೆಳಗಿನ ಜಾವ 6 ಗಂಟೆ, ಬಟ್ ಸಂಜೆ 6 ಗಂಟೆ ತರ ಕಾಣಿಸ್ತಿದೆ. ಹಾಗೆ ಅನ್ಕೊಂಡರು. ನಾಯಿ ಅದು ಆಟೋ ಸಾಮಾನು ತಗೊಂಡ್ಬಂದು
ಹ್ಞೂ ಕಣೆ, ಅವಳೆಲ್ಲ ನೋಡಿದಳು ಕಣೆ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲೆಲ್ಲ ಅಲ್ವಾ. ಬೀಚಲ್ಲಿ ಆಟ ಆಡ್ತಾರಲ್ಲ ಅದು ಕೇಳ್ತಿದ್ಯಲ್ವಾ ಟಾಯ್ಸ್. ಅವಳೇನೋ ಆಟ ಸಾಮಾನು ಕೇಳ್ತಿದ್ದಾಳೆ, ಕೊಡ್ಸ್ರಿ. ಕಪ್ಪೆ ಚಿಪ್ ಕೊಡಿಸ್ತಾರಂತ ಆಯುಷಿ. ಬಂತು ಮಳೆ, ಬಂದು ಮಳೆಯಲ್ಲಿ ನೆನೆಯೋ ಥರ ಆಯ್ತು ಎಲ್ಲ ಗಾನ್ ರೆಡಿ ಆಗಿರೋದೆಲ್ಲ. ಸೊ ಬ್ರಿಡ್ಜ್ ನೋಡೋಕ್ಕಂತ ಹೋಗಿ ಮಳೇಲಿ ನೆಂದ್ಕೊಂಡು ಆಮೇಲೆ ಮತ್ತೆ ಕನ್ವೆನ್ಷನ್ ಹಾಲ್ಗೆ ಬಂದ್ವಿ. ಅಷ್ಟರಲ್ಲಿ ಎಲ್ಲ ಮೇಕಪ್ ಎಲ್ಲ ಹೋಗ್ಬಿಟ್ಟಿತ್ತು. ಆ್ಯಂಡ್ ಇವರೇ 3 ಮುತ್ತುಗಳು, ಅಕ್ಕ ತಂಗಿದಿರು. ಆಮೇಲೆ ಅವ್ವನು ಬಂದಿದ್ರು, ಆಮೇಲೆ ಅಂಕಲ್ ದೊಡ್ಡಪ್ಪ ಪ್ರತಿಯೊಬ್ಬರು ಬಂದಿದ್ರು. ತನು ಎಲ್ಲರೂ ಮಿಸ್ ಆಗಿದ್ದು ಅಂದರೆ ನಮ್ಮಣ್ಣ ಮತ್ತು ಮನು ಮತ್ತು ನಮ್ಮಪ್ಪ. ನಮ್ಮ ಒಂದು ಅಮ್ಮನ ಕಡೆ ಫ್ಯಾಮಿಲಿಲಿ ಇಷ್ಟು ಜನ ಮಿಸ್ ಆಗಿದ್ರು ಅಷ್ಟೇ. ಆ್ಯಂಡ್ ಫಂಕ್ಷನು ತುಂಬ ಚೆನ್ನಾಗಾಯಿತು, ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ಬಟ್ ಲೈಟ್ ಫೋಕಸ್ ಅದು ಹಿಂದೆ ಜಾಸ್ತಿ ಇರೋದ್ರಿಂದ ಮುಂದ್ಗಡೆ ನಾವು ಫೋಟೋ ಮತ್ತು ವಿಡಿಯೋ ತೆಗೆಯುವಾಗ ಅಷ್ಟೊಂದು ಫೋಕಸ್ ಬರ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಡಾರ್ಕಾಗಿ ಅನಿಸ್ತಾ ಇದೆ. ಆ್ಯಂಡ್ ಇವರೇ ನಮ್ಮ ಮಾಮ್ ಟು ಬಿ ಪೂಜಾ ಅಕ್ಕ. ಆ್ಯಕ್ಚುಲಿ ನಾನು ಎಂಗೇಜ್ಮೆಂಟಲ್ಲೇ ಇವ್ರನ್ನ ಲಾಸ್ಟ್ ನೋಡಿದ್ದು. ಆಮೇಲೆ ಕನ್ಸೀವ್ ಆದರು, ಹಾಗಾಗಿ ಮದುವೆಗೂ ಬರೋಕ್ಕಾಗಲಿಲ್ಲ. ಸೊ ಅಷ್ಟು ದಿನ ಆದಮೇಲೆ ಇವತ್ತೇ ನಾನು ಅಕ್ಕನ ಮೀಟ್ ಮಾಡ್ತಾ ಇರೋದು. ಆ್ಯಂಡ್ ಸ್ಯಾರಿ ಸೂಪರಾಗಿತ್ತು. ಅಕ್ಕನೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣ್ತಾ ಇದ್ರು. ಆ್ಯಂಡ್ ಇವರೇ ಹಸ್ಬೆಂಡು ಅಚ್ಚುತಣ್ಣ. ನಾನು ಹೇಳ್ದಂಗೆ ತೀರ್ಥಹಳ್ಳಿ ಜನ ಯಾರು ನೋಡ್ತಿದ್ರೆ, ಬ್ಯಾಂಕ್ ಆಫ್ ಬರೋಡಾಗೆ ಯಾರಾದರೂ ಹೋಗಿದ್ರೆ ಇವ್ರನ್ನ ಮೇ ಬಿ ನೋಡಿರ್ತೀರ. ಸೊ ಇವ್ರು ಅಲ್ಲೇ ಮ್ಯಾನೇಜರ್ ಅವ್ರ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾರೆ. ನನಗೆ ಗೊತ್ತಿಲ್ಲ ಕ್ಲಿಯರಾಗಿ, ಬಟ್ ಅಲ್ಲಿ ವರ್ಕ್ ಮಾಡೋದು ಇವರು. ಎಷ್ಟು ಕ್ಯೂಟಾಗಿದೆ ಪೇರ್ ಅಲ್ವಾ. ಆ್ಯಂಡ್ ಇವರೇ ನಮ್ಮ ಮಾವ ಅತ್ತೆ, ಪರಮೇಶ್ ಮಾವ ಮತ್ತು ಆಶಾ ಅತ್ತೆ. ನನ್ನ ಮದುವೆ ವ್ಲಾಗ್ಗಳಲ್ಲಿ ಇವ್ರನ್ನ ನೋಡಿರ್ತೀರ. ಆ್ಯಂಡ್ ನನಗೆ ಧಾರೆ ಎಲ್ಲ ಮಾಡಿದ್ದು ಸೋದ್ರ ಮಾವ ಇವರೇನೆ. ಆ್ಯಂಡ್ ಮದುವೆಲೂ ಅಷ್ಟೇ ಆಶಾ ಅತ್ತೆ ತುಂಬ ಕೆಲಸ ಮಾಡಿಕೊಟ್ರು, ಅಮ್ಮಗೆ ತುಂಬ ಹೆಲ್ಪ್ ಮಾಡಿದರು. ಆ್ಯಂಡ್ ಲೇಡೀಸ್ ಎಲ್ಲ ಒಂದು ಗ್ರೂಪ್ ಫೋಟೋ ತೆಗೆದಾದ್ಮೇಲೆ ದೊಡ್ಡಪ್ಪ ಅಂಕಲ್ ಬಾವ ಅಂತೆಲ್ಲ ಹೋದರು. ಸೊ ಇವನು ಪರೀಕ್ಷಿತ್ ಅಂದ್ಬಿಟ್ಟು, ಪೂಜಾ ಕುಂತಮ್ಮ ಅಂದರೆ ನನಗೆ ಮಾವನ ಮಗ. ಆ್ಯಂಡ್ ಫಂಕ್ಷನ್ ಅಂದರೆ ಗೊತ್ತಲ್ಲ, ಗಂಡು ಮಕ್ಕಳು ಪಾಪ ಅದು ಇದು ಅಂತ ಓಡಾಡೋದೆಲ್ಲ ಇರುತ್ತೆ. ಸೊ ನಮ್ಮ ಪರೀಕ್ಷಿತ್ತು ಎಲೆಮರೆ ಕಾಯಿ ಥರ ಎಲ್ಲ ಕೆಲಸಗಳನ್ನೂ ಮಾಡಿ ತುಂಬ ಸ್ಟೇಜ್ ಮೇಲೆ ಹೋಗ್ತಾ ಇರಲಿಲ್ಲ, ಮುಂದೆನೇ ನಿಂತ್ಕೊಂಡು ಮಾತಾಡಿಸ್ತಿದ್ದ ಎಲ್ಲರನ್ನೂ. ನೆಕ್ಸ್ಟು ಫ್ಯಾಮಿಲಿ ಫೋಟೋ, ಆಮೇಲೆ ಮತ್ತೆ ಗ್ರೂಪ್ ಲೇಡೀಸ್ ಫೋಟೋಸ್ಗಳು ಇವೆಲ್ಲ ಆದಮೇಲೆ ಊಟಕ್ಕೆ ಹೊರಟ್ವಿ. ಸೊ ನಾನ್ ವೆಜ್ ಊಟ ಆಗಿತ್ತು. ಆ್ಯಂಡ್ ಊಟ ತುಂಬ ಚೆನ್ನಾಗಿತ್ತು, ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು. ನನಗೆ ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಲಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ವಿಡಿಯೋ ಮಾಡ್ಕೊತಿದ್ದೆ, ಆಮೇಲೆ ಹೊಟ್ಟೆ ತುಂಬ ಹಸಿವು ಆಗಿಬಿಟ್ಟಿತ್ತು. ಅಯ್ಯೋ, ಆಮೇಲೆ ಹೇಳಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡಿದೆ ವಿಡಿಯೋ ಮಾಡೋದನ್ನು. ನೆಕ್ಸ್ಟು ಊಟ ಮುಗಿಸಿ ಇನ್ನೇನು ಟೈಮ್ ಆಯಿತು ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಬಾಯ್ ಮಾಡೋಣ ಅಂತ ಹೋದ್ವಿ. ಆಮೇಲೆ ಮತ್ತೆ ಇನ್ನೊಂದು ರೌಂಡು ಇವ್ರದ್ದೆಲ್ಲ ಮಾತುಕತೆಗಳು ಸ್ಟಾರ್ಟ್ ಆಯಿತು.
ಹೇಳಿ ಅತ್ತೆ, ಅತ್ತೆ ಏನಾದರೂ ಹೇಳಿ. ಮತ್ತೇನು ಇಂಟ್ರೊಡಕ್ಷನ್ ಆಗಿದೆ. ಅಲ್ಲ ಅಂಬಿ ಡಿಮ್ಯಾಂಡ್ ಇಟ್ಟಿರೋ ನೆಕ್ಸ್ಟ್ ಇದೆ ಸರ. ಎಷ್ಟು ಗ್ರಾಮ್ ಇದೆ? 55 ಬೆಳಿಗ್ಗೆ ಅವಳ ಹತ್ರ ಇತ್ತಲ್ಲ ಬ್ಯಾಗಲ್ಲಿ ಅಲ್ಲ ಕೊಡ್ತೀನಿ ನಿಮ್ಗೆ. ಈಗ ನಾ ಕ್ಯಾಮೆರಾ ಈಗ ಸರ ಸ್ವಲ್ಪ ಆ ಕಡೆ ಕೂತ್ಬಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಹೊರಟ್ವಿ ಮನೆಗೆ ಅಂತ. ಬಟ್ ತೀರ್ಥಹಳ್ಳಿಗೆ ಬಂದಮೇಲೆ ನಮ್ಮ ಕವಿಗಳ ಮನೆಗೆ ಹೋಗ್ದಲೇ ಬರೋಕ್ಕಾಗುತ್ತಾ? ಸೊ ಫೇಮಸ್ ಅಲ್ವಾ, ಹಾಗಾಗಿ ಅಮ್ಮ ಆಂಟಿಯವ್ರು ಯಾರೂ ನೋಡಿರಲಿಲ್ಲಂತೆ. ನಾನೊಮ್ಮೆ ಹೋಗಿದ್ದೆ ನಿಮ್ಮಿ ಜೊತೆ, ಬಟ್ ರೀಸೆಂಟಾಗಿ ಹೋಗಿರಲಿಲ್ಲ. ಆ್ಯಂಡ್ ಈ ಮಳೆಲಂತೂ ತುಂಬ ಜನ ಕ್ರೌಡ್ ಇತ್ತು ಅಲ್ಲಿ. ಆದರೂ ಇವರು ಹೋದರು. ಆಮೇಲೆ ನಾನು ಕಾರಲ್ಲೇ ಕೂತ್ಕೊಂಡು ಏನು ಮಾಡೋದು ಅಂತ ನಾನು ಆಮೇಲೆ ಜಾಯ್ನ್ ಆದೆ. ಬಟ್ ಮಳೆಗಾಲದಲ್ಲಿ ಆ ಮಲೆನಾಡು ತುಂಬ ಚೆಂದ, ವ್ಯೂ ಚೆಂದ ಅಂತ ಅಂತೀವಿ, ಟ್ರಿಪ್ ತುಂಬ ಹೋಗ್ತೀವಿ. ಬಟ್ ಅದೇ ನಾವು ಹೋಗಿ ಬರ್ತೀವಲ್ಲ ಒಂದಿನ ಅಷ್ಟಕ್ಕೇ, ಪಾಪ ಅಲ್ಲಿನವ್ರಿಗೆ ಗೊತ್ತು ಎನಿ ಟೈಮ್ ರೈನ್ ಬರ್ತಿರುತ್ತೆ, ಎಲ್ಲ ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಮಲೆನಾಡು ಆಲ್ವೇಸ್ ಸೂಪರ್. ಆ್ಯಕ್ಚುಲಿ ನಮಗೆ ಫಂಕ್ಷನ್ ಮುಗಿಸ್ಕೊಂಡು ಅವತ್ತೇ ರಿಟರ್ನ್ ಅಂತ ಇದ್ದಿದ್ದು. ಬಟ್ ಹೇಳಿದ್ನಲ್ಲ ಈ ಕಾರ್ ಆಗಿರೋದ್ರಿಂದ ಸ್ವಲ್ಪ ಚಾರ್ಜ್ ಮಾಡಬೇಕಾಗಿತ್ತು, ಮತ್ತು ನೈಟ್ ಆಗಿರೋದ್ರಿಂದ ಬೇಡ ಅರ್ಲಿ ಮಾರ್ನಿಂಗ್ಗೆ ಎದ್ದೋಗೋಣ ಅಂತ ದೊಡ್ಡಮ್ಮನ ಮನೇಲೇ ಸ್ಟೇ ಆದ್ವಿ ಎಲ್ಲರೂ. ಆ್ಯಂಡ್ ದೊಡ್ಡಮ್ಮನ ಮನೆ ಇರೋದು ವರ್ಕಟ್ಟೆಯಲ್ಲಿ. ನಾನು ಕೆಲವೊಂದು ವ್ಲಾಗ್ಗಳಲ್ಲಿ ಮನೆ ತೋಟ ಎಲ್ಲ ನಾನು ತೋರಿಸಿದ್ದೀನಿ. ಸೊ ಅದೇ ಉಳ್ಕೊಂಡು ಚೆನ್ನಾಗಿ ಒಂದು ಮೀನು ಊಟ ಮಾಡಿ ಅರ್ಲಿ ಮಾರ್ನಿಂಗು ನಾವು 4 ಗಂಟೆಗೆ ಹೊರಟ್ವಿ. ಒಂದು 5:45 ಅಷ್ಟೊತ್ತಿಗೆ ಮನೇಲಿ ರೀಚ್ ಆಗಿದ್ವಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮೇಯ್ನು ಹೊಸ್ದಾಗಿ ಇನ್ನೂ ನನ್ನ ಚಾನಲ್ನ ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ 40K ಸಬ್ಸ್ಕ್ರೈಬರ್ಗೆ ಇನ್ನೂ 400 ಅಷ್ಟೇ ಬೇಕಾಗಿರೋದು ಸಬ್ಸ್ಕ್ರೈಬರ್ಸು. ಸೊ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.